ಸೌಜನ್ಯದ ಹೋರಾಟದ ಹೆಸರಿನಲ್ಲಿ ಇವ್ರುಗಳಿಗೆ 3 ಫ್ಲೋರ್ ಮನೆ ಬಂತು ಹೆಂಗೆ ಅಂತ ಕೇಳಿದ್ರೆ ಇವ್ರಿಗೆ ದೊಡ್ಡ ಕೋಪ ಬಂದ್ಬಿಡುತ್ತಲ್ಲ. ಕೇಳ್ತೀವ್ರಿ, ಹೆಂಗ್ರಿ ಬಂತು, ಹೆಂಗ್ ಬಂದ್ರಿ 3 ಫ್ಲೋರ್ ಮನೆ? ನಾವು ಕೇಳ್ತೀವ್ರಿ. ಇದೊಳ್ಳೆ ಕಥೆ ಆಯ್ತು. ಯಾವತ್ತಾದ್ರೂ ನ್ಯಾಯ ಸಿಗಬೇಕು ಅಂತ ಹೋದ್ರೆ ಮನೆ ಮಠ ಮಾರ್ಕೊಂಡು ಜಮೀನ್ ಮಾರ್ಕೊಂಡು ಬೀದಿಗೆ ಬರೋದ್ ನೋಡಿದೀವಿ. ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾರ್ಬಲ್ಸ್ ಹಾಕ್ಸ್ಬಿಟ್ಟು ಮನೆ ಕಟ್ಸಕ್ ದುಡ್ಡು ಇರುತ್ತೆ, 3 ಕಾರ್ಗಳು ಮನೆ ಎದುರುಗಡೆ ನಿಲ್ಲುತ್ತೆ, JCB ನಿಲ್ಲುತ್ತೆ ಅಂತಂದ್ರೆ ನಾವು ಕೇಳ್ತೀವ್ರಿ. ಎಕರೆಗಟ್ಟಲೆ ಜಾಗ ಆಗುತ್ತೆ ಅಂತಂದ್ರೆ ಅಲ್ಲ, ಇದ್ರ ಬಗ್ಗೆ ಸೌಜನ್ಯ ಹೆಸರು ಹೇಳ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳಾದಂತಹ ಸಂದರ್ಭದಲ್ಲಿ ವಿಷಯ ಇಟ್ಕೊಂಡು ಮೊನ್ನೆ ಕುಸುಮಾವತಿಯವರು ಒಂದು ಆಡಿಯೋ ನೀವು ಕೂಡ ಕೇಳಿಸ್ಕೊಂಡಿರಬಹುದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತುತ್ತಾರೆ. ಅವರಿಗಾದಂತ ಅವಮಾನಕ್ಕೆ ಅಥವಾ ಅವ್ರಿಗಾಗ್ತಾ ಇರುವಂತಹ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತಹ ಅವಹೇಳನಕ್ಕೆ ಸ್ಟೇಷನ್ಗೆ ಹೋಗ್ತಾರೆ. ಅದ್ರ ಜೊತೆಲಿ ಒಂದು ಆಡಿಯೋ ಕೂಡ ವೈರಲ್ ಆಗತ್ತೆ. ಅದು ಕೂಡ ನೀವು ಕೇಳಿಸ್ಕೊಂಡಿರಬಹುದು. ನಮ್ಮ ಮನೆ 3 ಫ್ಲೋರ್ ಕಟ್ಟಿದ್ರೆ ನಿಮ್ಗೇನು ಇದನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬಹಳ ನೋವಾಗುತ್ತೆ. ಆದ್ರೆ ಅವ್ರು ಮಾಡ್ತಾ ಇರುವಂತಹ ಪ್ರಶ್ನೆಗಳನ್ನ ತಡ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ನಾನು ಹೇಳೋದು, ನಿಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ, ನಿಮ್ಮ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮಗೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಗೊತ್ತಿದೆ. ನಿಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಗೊತ್ತಿಲ್ವಾ ನಿಮ್ಗೆ? ನಾವು ಇದನ್ನ ಕೇಳಿದ್ರೆ ಕೆಟ್ಟವರಾಗ್ಬಿಡ್ತೀವಿ. ನಾವು ಇದನ್ನ ಕೇಳ್ಬಿಟ್ರೆ ಓ ಗುರು ನೋಡೋನು ಒಂದು ತಾಯಿ, ಸೌಜನ್ಯಳ ತಾಯಿ. ಮೇಡಮ್, ನಮಗೂ ಮರ್ಯಾದೆ ಇದೆ, ನಮಗೂ ಗೌರವ ಇದೆ. ಬಟ್ ಆಕೆ ಸೌಜನ್ಯ ನನ್ನ ತಂಗಿ, ಸೌಜನ್ಯ ನನ್ನ ತಂಗಿ ರೀ. ನನ್ನ ತಂಗಿಯ ಸಾವಿನ ಹಿಡ್ಕೊಂಡು ವ್ಯಾಪಾರ ಮಾಡಿದ್ರೆ ನನಗೆ ಬೇಜಾರಾಗತ್ರಿ. ನಾವ್ ಯಾವತ್ರಿ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಕೇಳಿದೀವಿ? ಸೌಜನ್ಯಗೂ ಧರ್ಮಸ್ಥಳದ ಫ್ಯಾಮಿಲಿಗೂ ಏನ್ರಿ ಸಂಬಂಧ? ಯಾವ ಕೇಸ್ನ, ಯಾವ್ದು ಕಂಪ್ಲೇಂಟ್ ನಲ್ಲಿ, ಯಾವ ಕೋರ್ಟ್ ಕಟಕಟೆಯಲ್ಲಿ, ಯಾವ ಹೇಳಿಕೆಗಳಲ್ಲಿ, ಯಾವ ಒಂದು ರಿಪೋರ್ಟ್ ನಲ್ಲಿ ಸೌಜನ್ಯ ವಿಚಾರದಲ್ಲಿ ಧರ್ಮಸ್ಥಳದ ಫ್ಯಾಮಿಲಿ ಹೆಸರಿದೆ ರೀ? ಇವತ್ತಿಗೂ ಸಹಿತ ಧರ್ಮಸ್ಥಳದವ್ರನ್ನ ದೂರ್ಕೊಂಡು, ಧರ್ಮಸ್ಥಳ ಧರ್ಮಾಧಿಕಾರಿಗಳನ್ನ ದೂರ್ಕೊಂಡು ಮಾತಾಡ್ತಾರಲ್ಲ ಇವರು. ಏನಿದೆ, ಎಲ್ಲಿದೆ ಹೇಳಿ? ಸೋಮನಾಥ್ ನಾಯ್ಕು ಯಾವ್ದು ಇದೇ ಒಂದು ಟಿವಿಯ ಸ್ಟಿಂಗ್ ಆಪರೇಷನ್ ಸ್ಟ್ರೈಟ್ ಅವೇ ಹೇಳ್ತಾನೆ, ಸೌಜನ್ಯ ಕೇಸ್ ನಲ್ಲಿ ನಾವು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸೇರ್ಸಕ್ ಆಗಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೂ ಸಹಿತ ಇವತ್ತಿನ ದಿನಾನು ಕುತ್ಕೊಂಡು 4 ಜನ ಬಂದ ತಕ್ಷಣ ಕಣ್ಣೀರ್ ಹಾಕೊಂಡು ಕೇಳಿದ್ರೆ ನಾವು ಇಲ್ಲ ನೋಡು ಇವನು ಆ ತಾಯಿಯ ಶಾಪ ತಟ್ಲಿರಿ, ನಾವು ತಪ್ಪು ಮಾಡಿದ್ರೆ ನಮ್ಗೆ ಶಾಪ ತಟ್ಲಿ. 13 ವರ್ಷ ಬೇಕೇನ್ರಿ? ಜಾಬಲ್ ನ್ಯಾಯ ಇದೆ, ಮೊಬೈಲ್ ಅಲ್ಲಿ ನ್ಯಾಯ ಇದೆ, ಮನೇಲಿ ನ್ಯಾಯ ಇದೆ. ಕಣ್ಣಾರ ಕಂಡವರಿದ್ದಾರೆ, ಹೊತ್ತುಕೊಂಡು ಹೋದವರನ್ನು ನೋಡಿದವರಿದ್ದಾರೆ ಅಂದವರು ಯಾಕ್ರಿ ಇಷ್ಟು ವರ್ಷ ತಡ್ಕೊಂಡು ಕೂತಿದ್ದೀರಿ? ಯಾರ್ಯಾರ ಹತ್ರ ಸಾಕ್ಷಿ ಇದೆ ಕೊಲ್ಪಟ್ಟಿ ಇಟ್ಕೊಳ್ಳಿ, ಕರ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಎದುರುಗಡೆ ನಿಲ್ಲಿಸಿ, ನೋಡಿ ಇವ್ರ ಹತ್ರ ಪೂರಕವಾದ ಸಾಕ್ಷಿ ಇದೆ, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕುಸುಮಾವತಿ ಅವ್ರು ಯಾಕೆ ಕೇಳಲ್ಲ? ಏನ್ ಪ್ರಾಬ್ಲಮ್ ಕುಸುಮಾವತಿ ಅವ್ರಿಗೆ? ನ್ಯಾಯ 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 ಎಲ್ಲಿ ಸಿಗುತ್ತೆ? ನ್ಯಾಯ ರೋಡಲ್ಲಿ ಸಿಗುತ್ತಾ? ಬೀದಿಲ್ ಸಿಗುತ್ತಾ? ಸೋಷಿಯಲ್ ಮೀಡಿಯಲ್ಲಿ ಸಿಗುತ್ತಾ? ಎಲ್ಲಿ ಸಿಗುತ್ತಾ? ಸಮೀರ ಕೊಡಿಸ್ತಾನ? ಆ ಮೊಹಮ್ಮದ್ ಸಮೀರ್ ಕೊಡಿಸ್ತಾನ ನ್ಯಾಯನ? ನಿಜ. ಅವನೊಬ್ಬ ಇಡಿಯಟ್ ವಿಡಿಯೋ ಮಾಡ್ದ ಅಂತೇಳಿ ಇಡೀ ಕರ್ನಾಟಕ ನಂಬ್ತು, ಇಡೀ ದೇಶ ನಂಬ್ತು. ಒಂದು ವಿಡಿಯೋದ ಡಿಸ್ಕ್ಲೇಮರ್ ಓದಲಿಲ್ಲ. ಡಿಸ್ಕ್ಲೇಮರ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದ, ನಾನು ಯಾವ ವಿಕ್ಟಮ್ ಮಾತಾಡ್ಸಿಲ್ಲ, ಯಾವ ಏನೋ ಆರೋಪಕ್ಕೆ ಒಳಗಾದವ್ರನ್ನ ಮಾತಾಡ್ಸಿಲ್ಲ, ಅಥವಾ ಒಂದು ಲೀಗಲ್ ಒಪಿನಿಯನ್ ತಗೊಂಡಿಲ್ಲ ಅಂತ ಡಿಸ್ಕ್ಲೇಮರ್ ಅಲ್ಲಿ ಹಾಕಿದ್ದಾನೆ. ಅದನ್ನ ನೋಡ್ಬಿಟ್ಟು ಏನ್ ತಲೆ ಮಾಸ್ ಹೋದವ್ರಂಗೆ ಇಡೀ ಜಗತ್ತು ನಮ್ಮ ಎದುರುಗಡೆ ಹೆಂಗ್ ನಿಂತು ಬಿಡ್ತು ಅಂತಂದ್ರೆ, ಅಯ್ಯೋ ಇವನೊಬ್ಬ ಸೌಜನ್ಯ ವಿರೋಧಿ ಅಂತ. ರೀ, ಇವತ್ತಿಗೂ ಸೌಜನ್ಯ ಪರವಾಗಿ ನಿಯತ್ತಾಗಿ ನ್ಯಾಯ ಕೇಳ್ತಾರೋ ನಾವು ರೀ. ಏನಂದ್ರು ನಾನು ಬಿಜೆಪಿ, ನಾನು ಹೇಳ್ತಾ ಇರೋದು ಬಿಜೆಪಿ ಬಗ್ಗೆ, ಬಿಜೆಪಿ ಪಕ್ಷ ಅಂತಲ್ಲ. ಆದ್ರೆ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರ್ತಿರೋ ಟೈಮಲ್ಲಿ ಧರ್ಮಸ್ಥಳದಲ್ಲಿ ಒಂದು ಸಮಾವೇಶ ಮಾಡಿ ಸೌಜನ್ಯ ಮನೆಗೂ ಭೇಟಿ ಕೊಟ್ಟು ನಿಮ್ಮ ಜೊತೆಗೆ ಲೀಗಲಿ ಯಾವ ಸಪೋರ್ಟ್ ಬೇಕು ನಿಂತ್ಕೋತೀವಿ ಅಂತ ಹೇಳಿದಂತಹ ಬಿಜೆಪಿ ಅವರು ಹೇಳಿ ಹೋದ್ಮೇಲೆ ನಮಗೂ ನಿಮ್ಮ ಲೀಗಲ್ ಸಪೋರ್ಟ್ ಬೇಡ, ಯಾಕಂದ್ರೆ ನಾವು ಕೋರ್ಟ್ಗೆ ಹೋಗಲ್ಲ. ಅವರು ಬರ್ದಿಟ್ಕೊಳ್ಳಿ, ಅವ್ರು ಹೋಗಲ್ಲ, ಅವರಿಗೆ ನ್ಯಾಯ ಬೇಕಾಗಿಲ್ಲ. ನಮ್ಮ ಹತ್ರ ಇರುವ ಸಾಕ್ಷಿಯನ್ನು ನೋಡಿ ದೆಹಲಿ ಪೊಲೀಸರು ದಂಗಾಗಿ ಹೋದ್ರು ಅಂತಂದ್ರು ತಿಮ್ರೋಡಿ. ದೆಹಲಿ ಪೊಲೀಸ್ ಯಾಕಪ್ಪ ದಂಗ ಮಾಡ್ತೀರಾ? ಇಲ್ಲೇ ಕರ್ನಾಟಕ ಪೊಲೀಸ್ನವ್ರಿಗೆ ಕೊಡಿ, SIT ಅಲ್ಲೇ ಇದ್ದಾರೆ, ಅಲ್ಲಿ ಕೊಡಿ, ಬೆಳ್ತಂಗಡಿಲಿ. ನನ್ನ ಮೊಬೈಲ್ ನಲ್ಲಿರುವ ಸಾಕ್ಷಿಯನ್ನು ಬಿಟ್ರೆ ಇವರೆಲ್ಲ 30 ಜನ್ಮ ಜೈಲ್ಗೆ ಹೋಗ್ಬೇಕು ಅಂತಂದ ಅವನು, ಗಿರೀಶ್ ಮಟ್ಟಣ್ಣ. ಕೊಡಪ್ಪ, ಜೈಲಿಗೆ ಕಳಿಸವ್ರನ್ನ. ಇನ್ನು ದೊಡ್ಡ ವೇದಿಕೆಯಲ್ಲಿ 1000 ಜನರ ಎದುರುಗಡೆ ಭಾಷಣದಲ್ಲಿ ಮಹೇಶ್ ತಿಮ್ರೋಡಿ ಅವಳನ್ನ ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ ಅಂತಂದ್ರು.
ಅಲ್ಲಪ್ಪ, ಈ ಮಾಸ್ಕ್ ಮ್ಯಾನ್ ಬುರುಡೆ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ನ ಸುಮ್ನೆ ನಾಟಕ ಮಾಡ್ಕೊಂಡು ಕರ್ಕೊಂಬರೋ ಬದಲು ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ರಲ್ಲ, ಅವರಿಗೆ ಒಂದು ಮಾಸ್ಕ್ ಹಾಕೊಂಡು ಕರ್ಕೊಂಬರ್ಬೋದಿತ್ತಲ್ಲ. ಸೌಜನ್ಯ ಕೇಸ್ಗೊಂದು ನ್ಯಾಯ ಸಿಗ್ತಾ ಇತ್ತು. ಒಂದೊಂದ್ ಮಾಡಿದ್ರ ಇವರು ಅನನ್ಯ ಹುಟ್ಟದೇ ಇರೋ ಅನನ್ಯ ಅಂತಂದ್ರು, ಹುಟ್ಟದೇ ಇರೋ ಅನನ್ಯ ಅಂತಂದ್ರು. ಇವಾಗ ನಮಗೇನ್ ಬೇಜಾರು ಅಂತಂದ್ರೆ, ಈ ಬುರುಡೆ ಕೇಸ್ಗೂ ಸೌಜನ್ಯಗೂ ಸಂಬಂಧ ಇಲ್ಲ ಅಂತ ನಾವುಗಳು ಮಾತಾಡ್ತಾ ಇದ್ರೆ, ಬುರುಡೆ ಕೇಸ್ನ ಮೂಲನೇ ಸೌಜನ್ಯ ಫ್ಯಾಮಿಲಿ, ಸೌಜನ್ಯಳ ತಾಯಿ ಕುಸುಮಾವತಿಯ ಫ್ಯಾಮಿಲಿ. ಪಾಪ ಸೌಜನ್ಯ ಹೆಸರು ಹೇಳಬಾರ್ದು ಇಲ್ಲಿ. ಸೌಜನ್ಯದ ಹೋರಾಟದ ಹೆಸರಿನಲ್ಲಿ ಇವ್ರುಗಳಿಗೆ 3 ಫ್ಲೋರ್ ಮನೆ ಬಂತು ಹೆಂಗೆ ಅಂತ ಕೇಳಿದ್ರೆ ಇವ್ರಿಗೆ ದೊಡ್ಡ ಕೋಪ ಬಂದ್ಬಿಡುತ್ತಲ್ಲ. ಕೇಳ್ತೀವ್ರಿ, ಹೆಂಗ್ರಿ ಬಂತು, ಹೆಂಗ್ ಬಂದ್ರಿ 3 ಫ್ಲೋರ್ ಮನೆ, ನಾವು ಕೇಳ್ತೀವ್ರಿ. ಇದೊಳ್ಳೆ ಕಥೆ ಆಯ್ತು. ಯಾವತ್ತಾದ್ರೂ ನ್ಯಾಯ ಸಿಗಬೇಕು ಅಂತ ಹೋದ್ರೆ ಮನೆ ಮಠ ಮಾರ್ಕೊಂಡು ಜಮೀನ್ ಮಾರ್ಕೊಂಡು ಬೀದಿಗೆ ಬರೋದ್ ನೋಡಿದೀವಿ. ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾರ್ಬಲ್ಸ್ ಹಾಕ್ಸ್ಬಿಟ್ಟು ಮನೆ ಕಟ್ಸಕ್ ದುಡ್ಡು ಇರುತ್ತೆ, 3 ಕಾರ್ಗಳು ಮನೆ ಎದುರುಗಡೆ ನಿಲ್ಲುತ್ತೆ, ಜೆಸಿಬಿ ನಿಲ್ಲುತ್ತೆ ಅಂತಂದ್ರೆ ನಾವು ಕೇಳ್ತೀವ್ರಿ. ಎಕರೆಗಟ್ಟಲೆ ಜಾಗ ಆಗುತ್ತೆ ಅಂತಂದ್ರೆ ಅಲ್ಲ, ಇದ್ರ ಬಗ್ಗೆ ಸೌಜನ್ಯ ಹೆಸರು ಹೇಳ್ಕೊಂಡು ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳಾದಂತಹ ಸಂದರ್ಭದಲ್ಲಿ ವಿಷಯ ಇಟ್ಕೊಂಡು ಮೊನ್ನೆ ಕುಸುಮಾವತಿ ಅವರು ಒಂದು ಆಡಿಯೋ ನೀವು ಕೂಡ ಕೇಳಿಸ್ಕೊಂಡಿರಬಹುದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತುತ್ತಾರೆ. ಅವರಿಗಾದಂತ ಅವಮಾನಕ್ಕೆ ಅಥವಾ ಅವ್ರಿಗಾಗ್ತಾ ಇರುವಂತಹ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತಹ ಅವಹೇಳನಕ್ಕೆ ಸ್ಟೇಷನ್ಗೆ ಹೋಗ್ತಾರೆ. ಅದ್ರ ಜೊತೆಲಿ ಒಂದು ಆಡಿಯೋ ಕೂಡ ವೈರಲ್ ಆಗುತ್ತೆ, ಅದು ಕೂಡ ನೀವು ಕೇಳಿಸ್ಕೊಂಡಿರಬಹುದು. ನಮ್ಮ ಮನೆ 3 ಫ್ಲೋರ್ ಕಟ್ಟಿದ್ರೆ ನಿಮ್ಗೆ ಏನು ಇದನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬಹಳ ನೋವಾಗುತ್ತೆ. ಆದ್ರೆ ಅವ್ರು ಮಾಡ್ತಾ ಇರುವಂತಹ ಪ್ರಶ್ನೆಗಳನ್ನ ತಡ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ನಾನು ಹೇಳೋದು, ನಿಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ, ನಿಮ್ಮ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮಗೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಗೊತ್ತಿದೆ. ನಿಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಗೊತ್ತಿಲ್ವಾ ನಿಮ್ಗೆ? ನಾವು ಇದನ್ನ ಕೇಳಿದ್ರೆ ಕೆಟ್ಟವರಾಗ್ಬಿಡ್ತೀವಿ. ನಾವು ಇದನ್ನ ಕೇಳ್ಬಿಟ್ರೆ ಓ ಗುರು ನೋಡೋನು ಒಂದು ತಾಯಿ, ಸೌಜನ್ಯಳ ತಾಯಿ. ಮೇಡಮ್, ನಮಗೂ ಮರ್ಯಾದೆ ಇದೆ, ನಮಗೂ ಗೌರವ ಇದೆ. ಬಟ್ ಆಕೆ ಸೌಜನ್ಯ ನನ್ನ ತಂಗಿ, ಸೌಜನ್ಯ ನನ್ನ ತಂಗಿರಿ. ನನ್ನ ತಂಗಿಯ ಸಾವನ್ನ ಹಿಡ್ಕೊಂಡು ವ್ಯಾಪಾರ ಮಾಡಿದ್ರೆ ನನಗೆ ಬೇಜಾರಾಗತ್ರಿ. ನಾವ್ ಯಾವತ್ರಿ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಕೇಳಿದೀವಿ? ಸೌಜನ್ಯಗೂ ಧರ್ಮಸ್ಥಳದ ಫ್ಯಾಮಿಲಿಗೂ ಏನ್ರಿ ಸಂಬಂಧ? ಯಾವ ಕೇಸ್ನ, ಯಾವ್ದು ಕಂಪ್ಲೇಂಟ್ ನಲ್ಲಿ, ಯಾವ ಕೋರ್ಟ್ ಕಟಕಟೆಯಲ್ಲಿ, ಯಾವ ಹೇಳಿಕೆಗಳಲ್ಲಿ, ಯಾವ ಒಂದು ರಿಪೋರ್ಟ್ ನಲ್ಲಿ ಸೌಜನ್ಯ ವಿಚಾರದಲ್ಲಿ ಧರ್ಮಸ್ಥಳದ ಫ್ಯಾಮಿಲಿ ಹೆಸರಿದೆ ರೀ? ಇವತ್ತಿಗೂ ಸಹಿತ ಧರ್ಮಸ್ಥಳದವ್ರನ್ನ ದೂರ್ಕೊಂಡು, ಧರ್ಮಸ್ಥಳ ಧರ್ಮಾಧಿಕಾರಿಗಳನ್ನ ದೂರ್ಕೊಂಡು ಮಾತಾಡ್ತಾರಲ್ಲ ಇವರು. ಏನಿದೆ, ಎಲ್ಲಿದೆ ಹೇಳಿ? ಸೋಮನಾಥ್ ನಾಯ್ಕ್ ಯಾವುದು ಇದೇ ಒಂದು ಟಿವಿಯ ಸ್ಟಿಂಗ್ ಆಪರೇಷನ್ ಸ್ಟ್ರೈಟ್ ಅವೇ ಹೇಳ್ತಾನೆ, ಸೌಜನ್ಯ ಕೇಸ್ನಲ್ಲಿ ನಾವು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯನ್ನು ಸೇರ್ಸಕ್ ಆಗಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೂ ಸಹಿತ ಇವತ್ತಿನ ದಿನಾನು ಕುತ್ಕೊಂಡು 4 ಜನ ಬಂದ ತಕ್ಷಣ ಕಣ್ಣೀರ್ ಹಾಕೊಂಡು ಕೇಳಿದ್ರೆ ನಾವು ಇಲ್ಲ ನೋಡು ಇವನು ಆ ತಾಯಿಯ ಶಾಪ ತಟ್ಲಿರಿ, ನಾವು ತಪ್ಪು ಮಾಡಿದ್ರೆ ನಮ್ಗೆ ಶಾಪ ತಟ್ಲಿ. 13 ವರ್ಷ ಬೇಕೇನ್ರಿ? ಜಾಬಲ್ಲಿ ನ್ಯಾಯ ಇದೆ, ಮೊಬೈಲ್ ಅಲ್ಲಿ ನ್ಯಾಯ ಇದೆ, ಮನೇಲಿ ನ್ಯಾಯ ಇದೆ, ಕಣ್ಣಾರ ಕಂಡವರಿದ್ದಾರೆ, ಹೊತ್ತುಕೊಂಡು ಹೋದವರನ್ನು ನೋಡಿದವರಿದ್ದಾರೆ ಅಂದವರು ಯಾಕ್ರಿ ಇಷ್ಟು ವರ್ಷ ತಡ್ಕೊಂಡು ಕೂತಿದ್ದೀರಿ? ಯಾರ್ಯಾರ ಹತ್ರ ಸಾಕ್ಷಿ ಇದೆ ಕೊಳ್ಪಟ್ಟಿ ಹಿಡ್ಕೊಳ್ಳಿ, ಕರ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಎದುರುಗಡೆ ನಿಲ್ಲಿಸಿ, ನೋಡಿ ಇವ್ರ ಹತ್ರ ಪೂರಕವಾದ ಸಾಕ್ಷಿ ಇದೆ, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕುಸುಮಾವತಿ ಅವರು ಯಾಕೆ ಕೇಳಲ್ಲ? ಏನ್ ಪ್ರಾಬ್ಲಮ್ ಕುಸುಮಾವತಿ ಅವ್ರಿಗೆ? ನ್ಯಾಯ 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 ಎಲ್ಲಿ ಸಿಗುತ್ತೆ? ನ್ಯಾಯ ರೋಡಲ್ಲಿ ಸಿಗುತ್ತಾ? ಬೀದಿಲ್ ಸಿಗುತ್ತಾ? ಸೋಷಿಯಲ್ ಮೀಡಿಯಲ್ಲಿ ಸಿಗುತ್ತಾ? ಎಲ್ಲಿ ಸಿಗುತ್ತಾ? ಸಮೀರ ಕೊಡಿಸ್ತಾನ? ಆ ಮೊಹಮ್ಮದ್ ಸಮೀರ್ ಕೊಡಿಸ್ತಾನ ನ್ಯಾಯನ? ನಿಜ. ಅವನೊಬ್ಬ ಇಡಿಯಟ್ ವಿಡಿಯೋ ಮಾಡ್ದ ಅಂತೇಳಿ ಇಡೀ ಕರ್ನಾಟಕ ನಂಬ್ತು, ಇಡೀ ದೇಶ ನಂಬ್ತು. ಒಂದು ವಿಡಿಯೋದ ಡಿಸ್ಕ್ಲೈಮರ್ ಓದಲಿಲ್ಲ. ಡಿಸ್ಕ್ಲೈಮರ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದ, ನಾನು ಯಾವ ವಿಕ್ಟಮ್ ಮಾತಾಡ್ಸಿಲ್ಲ, ಯಾವ ಏನು ಆರೋಪಕ್ಕೊಳಗಾದವ್ರನ್ನ ಮಾತಾಡ್ಸಿಲ್ಲ, ಅಥವಾ ಒಂದು ಲೀಗಲ್ ಒಪಿನಿಯನ್ ತಗೊಂಡಿಲ್ಲ ಅಂತ ಡಿಸ್ಕ್ಲೈಮರ್ ಅಲ್ಲಿ ಹಾಕಿದ್ದಾನೆ. ಅದನ್ನ ನೋಡ್ಬಿಟ್ಟು ಏನ್ ತಲೆ ಮಾಸ್ ಹೋದವ್ರಂಗೆ ಇಡೀ ಜಗತ್ತು ನಮ್ಮ ಎದುರುಗಡೆ ಹೆಂಗ್ ನಿಂತು ಬಿಡ್ತು ಅಂತಂದ್ರೆ, ಅಯ್ಯೋ ಇವನೊಬ್ಬ ಸೌಜನ್ಯ ವಿರೋಧಿ ಅಂತ. ರೀ, ಇವತ್ತಿಗೂ ಸೌಜನ್ಯ ಪರವಾಗಿ ನಿಯತ್ತಾಗಿ ನ್ಯಾಯ ಕೇಳ್ತಾರೋ ನಾವು ರೀ. ಏನಂದ್ರೆ ನಾನು ಹೇಳ್ತಾ ಇರೋದು ಬಿಜೆಪಿ ಬಗ್ಗೆ, ಬಿಜೆಪಿ ಪಕ್ಷ ಅಂತಲ್ಲ, ಆದ್ರೆ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರ್ತಿರೋ ಟೈಮಲ್ಲಿ ಧರ್ಮಸ್ಥಳದಲ್ಲಿ ಒಂದು ಸಮಾವೇಶ ಮಾಡಿ ಸೌಜನ್ಯ ಮನೆಗೂ ಭೇಟಿ ಕೊಟ್ಟು ನಿಮ್ಮ ಜೊತೆಗೆ ಲೀಗಲಿ ಯಾವ ಸಪೋರ್ಟ್ ಬೇಕು ನಿಂತ್ಕೋತೀವಿ ಅಂತ ಹೇಳಿದಂತಹ ಬಿಜೆಪಿ ಅವರು ಹೇಳಿ ಹೋದ್ಮೇಲೆ ನಮಗೂ ನಿಮ್ಮ ಲೀಗಲ್ ಸಪೋರ್ಟ್ ಬೇಡ, ಯಾಕಂದ್ರೆ ನಾವು ಕೋರ್ಟ್ಗೆ ಹೋಗಲ್ಲ. ಅವರು ಬರ್ದಿಟ್ಕೊಳ್ಳಿ, ಅವ್ರು ಹೋಗಲ್ಲ, ಅವರಿಗೆ ನ್ಯಾಯ ಬೇಕಾಗಿಲ್ಲ.
ನಮ್ಮ ಹತ್ರ ಇರುವ ಸಾಕ್ಷಿಯನ್ನು ನೋಡಿ ದೆಹಲಿ ಪೊಲೀಸರು ದಂಗಾಗಿ ಹೋದ್ರು ಅಂತಂದ್ರು ತಿಮ್ರೋಡಿ. ದೆಹಲಿ ಪೊಲೀಸ್ ಯಾಕಪ್ಪ ದಂಗ ಮಾಡ್ತೀರಾ? ಇಲ್ಲೇ ಕರ್ನಾಟಕ ಪೊಲೀಸ್ನವ್ರಿಗೆ ಕೊಡಿ, SIT ಅಲ್ಲೇ ಇದ್ದಾರೆ, ಅಲ್ಲಿ ಕೊಡಿ, ಬೆಳ್ತಂಗಡಿಲಿ. ನನ್ನ ಮೊಬೈಲ್ ನಲ್ಲಿರೋ ಸಾಕ್ಷಿಯನ್ನು ಬಿಟ್ರೆ ಇವರೆಲ್ಲ 30 ಜನ್ಮ ಜೈಲ್ಗೆ ಹೋಗ್ಬೇಕು ಅಂತ ಅಂದ ಅವನು, ಗಿರೀಶ್ ಮಟ್ಟಣ್ಣ. ಹೌದು, ಕೊಡಪ್ಪ, ಜೈಲಿಗೆ ಕಳ್ಸವ್ರನ್ನ. ಇನ್ನು ದೊಡ್ಡ ವೇದಿಕೆಯಲ್ಲಿ 1000 ಜನರ ಎದುರುಗಡೆ ಭಾಷಣದಲ್ಲಿ ಮಹೇಶ್ ತಿಮ್ರೋಡಿ ಅವಳನ್ನ ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ ಅಂತಂದ್ರು. ಅಲ್ಲಪ್ಪ, ಈ ಮಾಸ್ಕ್ ಮ್ಯಾನ್ ಬುರುಡೆ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ನ ಸುಮ್ನೆ ನಾಟಕ ಮಾಡ್ಕೊಂಡು ಕರ್ಕೊಂಬರೋ ಬದಲು ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ರಲ್ಲ, ಅವರಿಗೆ ಒಂದು ಮಾಸ್ಕ್ ಹಾಕೊಂಡು ಕರ್ಕೊಂಬರ್ಬೋದಿತ್ತಲ್ಲ. ಸೌಜನ್ಯ ಕೇಸ್ಗೊಂದು ನ್ಯಾಯ ಸಿಗ್ತಾ ಇತ್ತು. ಒಂದೊಂದ್ ಮಾಡಿದ್ರ ಇವರು. ಅನನ್ಯ ಹುಟ್ಟದೇ ಇರೋ ಅನನ್ಯ ಅಂತಂದ್ರು, ಹುಟ್ಟದೇ ಇರೋ ಅನನ್ಯ ಅಂತಂದ್ರು. ಇವಾಗ ನಮ್ಗೇನ್ ಬೇಜಾರು ಅಂತಂದ್ರೆ, ಈ ಬುರುಡೆ ಕೇಸ್ಗೂ ಸೌಜನ್ಯಗೂ ಸಂಬಂಧ ಇಲ್ಲ ಅಂತ ನಾವುಗಳು ಮಾತಾಡ್ತಾ ಇದ್ರೆ, ಬುರುಡೆ ಕೇಸ್ನ ಮೂಲನೇ ಸೌಜನ್ಯ ಫ್ಯಾಮಿಲಿ. ಸೌಜನ್ಯಳ ತಾಯಿ ಕುಸುಮಾವತಿಯ ಫ್ಯಾಮಿಲಿ. ಪಾಪ ಸೌಜನ್ಯ ಹೆಸರು ಹೇಳಬಾರ್ದಿಲ್ಲ.